ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1043ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ಈ ಒಂದು ಮೊಬೈಲ್ಗೆ ಸ್ಯಾಮ್ಸಂಗ್ One UI 7 ಈ ಒಂದು ಅಪ್ಡೇಟ್ನ ರೋಲ್ ಔಟ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಬೀಟಾ ಅಪ್ಡೇಟ್, ಸ್ಟೇಬಲ್ ಅಪ್ಡೇಟ್ ಆದರೆ ಅಲ್ಲ, ಎಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಬರೋದಿಲ್ಲ. ಬೀಟಾ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ಇರ್ತಾರೋ, ಯಾರ್ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅವರಿಗಷ್ಟೇ ಈ ಒಂದು ಅಪ್ಡೇಟ್ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬೀಟಾ ಅಪ್ಡೇಟ್ನ ಡೌನ್ಲೋಡ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲ್ ಹಾಳಾಗೋಗ್ಬಿಡುತ್ತೆ. ತುಂಬಾ ಬಗ್ಸ್ ಇರುತ್ತೆ, ಆ ಒಂದು ಬಗ್ಸ್ನ ನೀವು ಹ್ಯಾಂಡಲ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಸ್ಟೇಬಲ್ ಅಪ್ಡೇಟ್ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದರಲ್ಲಿ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡಿದರೆ, ಒಂದು ಸ್ವಲ್ಪ ಬಗ್ಸ್ ಇದ್ರೆ ಅದನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಮೇಜರ್ ಆಗಿ AI ಫೀಚರ್ಸ್ ನ ಈ ಒಂದು ಮೊಬೈಲ್ಗೆ ತುಂಬಾ ಮಟ್ಟಿಗೆ ರೋಲ್ ಔಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಅಪ್ಡೇಟ್ ಅಲ್ಲಿ ಗೊತ್ತಾಗ್ತಾ ಇದೆ. ನನಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತು, ಸ್ಟೇಬಲ್ ಅಪ್ಡೇಟ್ ಏನಾದರೂ ರಿಲೀಸ್ ಆಯಿತು ಅಂದ್ರೆ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ನೋಟ್ 50s 5G ಪ್ಲಸ್ ಅಂತೇಳಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಮೊಬೈಲ್ ಹೆಸರು ಮಾತ್ರ ತುಂಬಾ ದೊಡ್ಡದಾಯ್ತು ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ನ ಏಪ್ರಿಲ್ 18ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇನ್ಫಿನಿಕ್ಸ್ ಕಡೆಯಿಂದ ಬರ್ತಾ ಇರೋ ಸ್ಲಿಮ್ಮೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು. 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇಂದ ಬರುತ್ತೆ. ಈ ಮೊಬೈಲ್ ಎಷ್ಟು ಸ್ಲಿಮ್ ಇರುತ್ತೆ ಗೊತ್ತಾ? ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಪೆನ್ಸಿಲ್ ಪಕ್ಕದಲ್ಲಿ ಇಟ್ರೆ ನಿಮಗೆ ಇಷ್ಟರ ಮಟ್ಟಿಗೆ ಡಾಮಿನೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಪೆನ್ಸಿಲ್ ಕಿಂತ ತುಂಬಾ ಸ್ಲಿಮ್ ಆಗಿನೇ ಈ ಒಂದು ಮೊಬೈಲ್ ನ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ಎಲ್ಲ ಕಂಪ್ನಿಯವರು ಕೂಡ ಈ ಸ್ಲಿಮ್ ಮೊಬೈಲ್ ಮೇಲೆ ಬಿಡ್ತಿದ್ದಾರೆ. ಒಂದು ಟೈಮ್ ಅಲ್ಲಿ ಸ್ಲಿಮ್ ಮೊಬೈಲ್ಸ್ ಬರ್ತಾ ಇತ್ತು, ಆಮೇಲೆ ಬರ್ತಾ ಬರ್ತಾ ನಮಗೆ ತುಂಬಾ ಮಟ್ಟಿಗೆ ಬಲ್ಕ್ ಆಗೋದಿಕ್ಕಾದ್ರೆ ಸ್ಟಾರ್ಟ್ ಆಯ್ತು. ಇವಾಗ ಮತ್ತೆ ಸ್ಲಿಮ್ಮೆಸ್ಟ್ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಏಪ್ರಿಲ್ 18ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಕಂಪ್ನಿಯವರು ವಿವೋ X200 ಅಲ್ಟ್ರಾ ಈ ಒಂದು ಮೊಬೈಲ್ ನ ಏಪ್ರಿಲ್ 21ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಅಲ್ಟ್ರಾ ಮೊಬೈಲ್ಸ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದಿಲ್ಲ, ಬೇರೆ ಎಲ್ಲ ಮೊಬೈಲ್ಸ್ ಕೂಡ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಗೊತ್ತಾ? ಈ ಮೊಬೈಲ್ ಕ್ಯಾಮ್ರಾ ಬಂಪ್ ಎಷ್ಟು ದೊಡ್ಡದಿರುತ್ತೆ ಗೊತ್ತಾ? ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮೊಬೈಲ್ ಉಲ್ಟಾ ಮಾಡಿದ್ದಾದ್ಮೇಲೆ ನಿಮಗೆ ಕ್ಯಾಮ್ರಾ ಬಂಪ್ ಇಷ್ಟು ದೊಡ್ಡದಿರುತ್ತೆ. ರೀಸನ್ ಏನು ಅಂದ್ರೆ ಕ್ಯಾಮ್ರಾದಲ್ಲಿ ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ 2 ಚಿಪ್ ಯೂಸ್ ಮಾಡ್ತಿದ್ದಾರೆ. VS1 ಇರುತ್ತೆ, ಹಾಗೆ ಬಂದ್ಬಿಟ್ಟು V3+ ಇರುತ್ತೆ. ಈ 2 ಚಿಪ್ ಏನ್ ಮಾಡುತ್ತೆ ಅಂದ್ರೆ ನೀವು ತೆಗೆದಿರೋ ಫೋಟೋನ ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡೋದಕ್ಕೋಸ್ಕರ ಈ ಒಂದು ಚಿಪ್ ಆಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ನಾರ್ಮಲ್ ಆಗಿ ವಿವೋ ಮೊಬೈಲ್ಸ್ ಅಲ್ಲಿ ಒಂದು ಚಿಪ್ ಇರುತ್ತೆ, VS1 ಇರುತ್ತೆ, V3+ ಇರೋದಿಲ್ಲ. ಇದರಲ್ಲಿ ನಿಮಗೆ V3+ ಕೂಡ ಆಡ್ ಮಾಡಿದ್ದಾರೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಮೊಬೈಲ್ ಮಾತ್ರ ಕಂಪ್ಲೀಟ್ಲಿ ಟ್ರೂಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ, ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ತುಂಬಾ ಜನರಿಗೆ ಯೂಸ್ ಆಗ್ತಾ ಇತ್ತು. ಇವಾಗ ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಜೊತೆಗೆ ಫೋಟೋಗ್ರಫಿ ಕಿಟ್ ಕೂಡ ಕೊಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಕಿಟ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿರುತ್ತೆ. ಕ್ಯಾಮ್ರಾ ತರ ಇರುತ್ತೆ, ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಿದ್ದೀರಾ ಅಂದ್ರೆ ನಿಮಗೆ ಕ್ಯಾಮ್ರಾ ತರ ಆದ್ರೆ ಇರುತ್ತೆ. ಏನೇನೋ ಎಲ್ಲ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ 21ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ನಮ್ಮಲ್ಲೂ ಕೂಡ ತುಂಬಾ ಜನ ಈ ತಪ್ಪು ಮಾಡ್ತಿರ್ತಾರೆ. ಯಾರೋ ಏನೋ ಹೇಳಿದ್ರು, ಯಾವುದೋ ವಿಡಿಯೋ ನೋಡಿದೆ, ರೀಲ್ ನೋಡಿದೆ ಅಂತ ಹೇಳ್ಬಿಟ್ಟು ಎಕ್ಸೆಸಿವ್ ಆಫ್ ವಾಟರ್ ತಗೊಂತಾ ಇರ್ತಾರೆ, ವಿಪರೀತವಾಗಿ ನೀರು ಕುಡಿತಾ ಇರ್ತಾರೆ. ಆ ರೀತಿಯಾಗಿ ಮಾಡೋದಕ್ಕಾದ್ರೆ ಹೋಗ್ಬಿಡಿ. ರೀಸೆಂಟ್ ಆಗಿ ಚೈನಾದಲ್ಲಿ ಒಬ್ಬ ವ್ಯಕ್ತಿ ವಯಸ್ಸು ಬಂದ್ಬಿಟ್ಟು 72 ವರ್ಷ. ಈ ವ್ಯಕ್ತಿಗೆ ಯಾರೋ ಹೇಳಿದ್ದಾರೆ, ನೀನ್ ಚೆನ್ನಾಗಿ ನೀರು ಕೊಡ್ತಿದ್ಯಾ ಅಂದ್ರೆ ಈ ವಯಸ್ಸಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತೀಯ, ಬಾಡಿ ಚೆನ್ನಾಗಿರುತ್ತೆ, ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದ್ದಾರೆ. ಅದನ್ನ ನಂಬ್ಕೊಂಡು ಈ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂದ್ರೆ ಡೈಲಿ ಈ ವ್ಯಕ್ತಿ ಏನ್ ನೀರು ಕುಡಿತಾನೋ ಇಂಟು 2 ಟೈಮ್ಸ್ ನೀರು ಕುಡಿಯೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾನೆ. ಅಷ್ಟೆಲ್ಲ ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ನೀರು ಕುಡಿಯೋದು ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೊಂದು ನೀರು ಅಂದ್ರೆ. ಆದ್ರೆ ಈ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂದ್ರೆ ವಿಪರೀತವಾಗಿ ನೀರು ಕುಡಿಯೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ ಹಾಸ್ಪಿಟಲ್ ಅಲ್ಲಾದ್ರೆ ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟರ್ಸ್ ಬಂದ್ಬಿಟ್ಟು ಫ್ಲೂಯಿಡ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದರ ಜೊತೆಗೆ ಪಲ್ಮನರಿ ಕಂಜೆಷನ್ ಕೂಡ ರಿಪೋರ್ಟ್ ಆದ್ರೆ ಬಂದಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ರೀತಿಯಾಗಿ ನೀವೇನಾದ್ರೂ ವಿಪರೀತವಾಗಿ ನೀರು ಕುಡಿದಿದ್ದೀರಾ ಅಂದ್ರೆ ಸಡನ್ ಆಗಿ ಆಸ್ತಮ ಬರೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಉಸಿರಾಡೋದಕ್ಕೆ ತುಂಬಾ ಮಟ್ಟಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ನೀವು ಅನ್ಕೊಂತಿರ್ತೀರಾ ನಾವು ವಿಪರೀತವಾಗಿ ನೀರು ಕುಡಿದ್ರೆ ನಮ್ಮ ಬಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ನಮ್ಮ ಬಾಡಿಗೂ ಕೂಡ ಲಿಮಿಟೆಡ್ ಅಮೌಂಟ್ ಆಫ್ ವಾಟರ್ ಇದ್ರೆ ಸಾಕು. ನಮ್ಮ ಬಾಡಿಗೆ ಎಷ್ಟು ನೀರು ಬೇಕೋ ಅಷ್ಟೇ ಇರಬೇಕು. ಅದಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಬಾಡಿಯಲ್ಲಿ ರಿಯಾಕ್ಷನ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ರಿವರ್ಸ್ ನಮಗೆ ಹೊಡೆಯುತ್ತೆ, ಅದು ತುಂಬಾನೇ ಕಷ್ಟ ಆಗುತ್ತೆ. ದಯವಿಟ್ಟು ಆ ರೀತಿಯಾಗಿ ತುಂಬಾ ನೀರು ಕುಡಿಯೋದಕ್ಕಾದ್ರೆ ಹೋಗ್ಬೇಡಿ. ನಿಮಗೆ ಯಾವಾಗ ನೀರು ಕುಡಿಬೇಕು ಅನ್ಸುತ್ತೋ ಆವಾಗ ನೀರು ಕುಡೀರಿ, ವಿಪರೀತವಾಗಿ ನೀರು ಕುಡಿಯೋದಕ್ಕಾದ್ರೆ ಹೋಗ್ಬೇಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಏಪ್ರಿಲ್ 7 ನಮ್ಮ ಇಂಡಿಯಾಗೆ ಒಂದು ರೀತಿ ಬ್ಯಾಡ್ ಡೇ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಒಂದು ರೀತಿ ವರ್ಸ್ಟ್ ಡೇ ಅಂತಾನೆ ಹೇಳ್ಬೋದು. ರೀಸನ್
ರೀಸನ್ ಏನು ಅಂದರೆ ಅದು ಒಂದೇ ದಿನ ಎಷ್ಟು ಮಟ್ಟಿಗೆ ಲಾಸ್ ಆಗಿದೆ ಗೊತ್ತಾ? 16 ಲಕ್ಷ ಕೋಟಿ ಲಾಸ್ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 16 ಲಕ್ಷ ಕೋಟಿ ಅಂದರೆ ಸಾಮಾನ್ಯದ ಮಾತಲ್ಲ, ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು. ಯಾವತ್ತೂ ಕೂಡ ಇಷ್ಟೆಲ್ಲ ಲಾಸ್ ಆಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮು ಒಂದೇ ದಿನದಲ್ಲಿ 16 ಲಕ್ಷ ಕೋಟಿ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಮ್ಮ ಇಂಡಿಯಾದಲ್ಲೇ ಅಲ್ಲ, ಚೈನಾದಲ್ಲೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಕ್ಸ್ ಅನ್ನೋದು ರೆಡ್ ಅಲ್ಲಿ ಇದೆ, ಕಂಪ್ಲೀಟ್ ಆಗಿ ರೆಡ್ ಕಾಣಿಸ್ತಾ ಇದೆ. ಆ ರೀತಿಯಾಗಿ ಸ್ಟಾಕ್ಸ್ ಅನ್ನೋದು ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲೂ ಕೂಡ ತುಂಬಾ ಮಟ್ಟಿಗೆ ಡೌನ್ ಫಾಲ್ ಆದ್ರೆ ಆಗಿದೆ. ನಿಫ್ಟಿ 50 ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡೌನ್ ಅಲ್ಲಾದ್ರೆ ಇದೆ. ಎಲ್ಲಿನೂ ಕೂಡ ಪ್ರಾಫಿಟ್ ಆದ್ರೆ ನಡೀತಾ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, 16 ಲಕ್ಷ ಕೋಟಿ ಅಂದ್ರೆ ಸಾಮಾನ್ಯದ ಮಾತಲ್ಲ. ಇನ್ನು ರಿಚೆಸ್ಟ್ ಪೀಪಲ್ ವಿಷಯಕ್ಕೆ ಬಂದ್ರೆ ಅಂಬಾನಿ ಅವರು ಅದು ಒಂದೇ ದಿನ 25,000 ಕೋಟಿ ಲಾಸ್ ಆಗಿದೆ. ಆದಾನಿ ಅವರಿಗೆ ನೋಡ್ಕೊಂಡ್ರೆ 24,000 ಕೋಟಿ ಆದ್ರೆ ಲಾಸ್ ಆಗಿದೆ. ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು. ಯಾರು ಕೂಡ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಆದ್ರೆ ಇಟ್ಕೊಂಡಿರಲಿಲ್ಲ. ಲಾಸ್ ಆಗುತ್ತೆ, ಮೇಲೆ ಕೆಳಗೆ ಆಗತ್ತೆ ಆಗ್ಲಿ, ಇಷ್ಟೆಲ್ಲ ಡೌನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮು ಒಂದೇ ದಿನದಲ್ಲಿ 16 ಲಕ್ಷ ಕೋಟಿ ಲಾಸ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೈಸೂರಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ PU ರಿಸಲ್ಟ್ಸ್ ಆದ್ರೆ ಹೊರಗೆ ಬಂತು. ಅದರಲ್ಲಿ ತುಂಬಾ ಜನ ಪಾಸ್ ಆಗಿರ್ತಾರೆ, ಕೆಲವೊಬ್ರು ಮಾತ್ರ ಫೇಲ್ ಆಗಿರ್ತಾರೆ. ಆ ಸ್ವಲ್ಪ ಜನರಲ್ಲೂ ಕೂಡ ತುಂಬಾ ಜನ ಸ್ಟ್ರಾಂಗ್ ಇರ್ತಾರೆ, ಅವ್ರು ಎದುರೋದಿಲ್ಲ, ಏನ್ ಫೇಲ್ ಆಗಿದ್ದೀನಲ್ಲ ಬಿಡು, ಮತ್ತೆ ಇನ್ನೊಂದ್ಸಲ ಬರ್ದು ಪಾಸ್ ಆಗ್ತೀನಿ, ಸೊ ಈ ಒಂದು ಮೆಂಟಾಲಿಟಿ ಆದ್ರೆ ಇರತ್ತೆ. ಅದರಲ್ಲಿ ಒಂದು ಸ್ವಲ್ಪ ಜನ ತುಂಬಾನೇ ವೀಕ್ ಇರ್ತಾರೆ, ತುಂಬಾನೇ ಸೆನ್ಸಿಟಿವ್ ಇರ್ತಾರೆ. ನಾನು ಫೇಲ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ಸಾಕು, ಅವರು ಸೂಸೈಡ್ ಮಾಡ್ಕೊಳೋದಕ್ಕೆ ರೆಡಿ ಇರ್ತಾರೆ. ರೀಸನ್ ಏನು ಅಂದ್ರೆ ಮನೆಯಲ್ಲೂ ಕೂಡ ಪ್ರೆಷರ್ ಅದೇ ರೀತಿ ಇರುತ್ತೆ, ಪಾಸ್ ಆಗಲೇಬೇಕು, ಡಿಸ್ಟಿಂಕ್ಷನ್ ತಗೋಬೇಕು, ಮಿನಿಮಮ್ 85% ಮೇಲ್ ಇರಬೇಕು. ಸೊ ಈ ರೀತಿಯಾಗಿ ಅವ್ರಿಗೂ ಕೂಡ ಭಯ ಇರುತ್ತೆ. ಇವಾಗ ಫೇಲ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ಅಪ್ಪ ಏನ್ ಅಂದ್ಬಿಡ್ತಾರೋ, ಅಮ್ಮ ಏನ್ ಅಂದ್ಬಿಡ್ತಾರೋ, ರಿಲೇಟಿವ್ಸ್ ಏನ್ ಅಂದ್ಬಿಡ್ತಾರೋ ಅಂತೇಳಿ ಅದನ್ನೆಲ್ಲನೂ ಕೂಡ ತಲೆಲಿಟ್ಕೊಂಡು ತುಂಬಾ ಜನ ಸೂಸೈಡ್ ಮಾಡ್ಕೊಂತಿರ್ತಾರೆ. ರೀಸೆಂಟ್ ಆಗಿ ಮೈಸೂರಲ್ಲಿ ಒಂದು ಹುಡುಗಿ ರೂಮಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ. PU ಅಲ್ಲಿ ಫೇಲ್ ಆಗಿದ್ದಾಳೆ, ಅದಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ. ದಯವಿಟ್ಟು ಈ ರೀತಿಯಾಗಿ ಯಾರು ಕೂಡ ಮಾಡೋದಕ್ಕಾದ್ರೆ ಹೋಗ್ಬಿಡಿ. ಈ ಪಾಸು ಫೇಲ್ ಏನಿದೆಲ್ಲ ನಿಮಗೆ ಇನ್ನೊಂದು 5 ವರ್ಷ ಆದ್ಮೇಲೆ ನೀವೇನಾಗ್ತೀರಾ, ಅಯ್ಯೋ ನಾನು ಇದಕ್ಕೆಲ್ಲ ಅಷ್ಟೊಂದು ಟೆನ್ಷನ್ ತಗೊಂಡಿದ್ನ ಅಂತೇಳಿ. ಅಷ್ಟೆಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಫೇಲ್ ಆದ್ರೆ ಏನ್ ನೀವು ಲೈಫಲ್ಲಿ ಫೇಲ್ ಆಗಿಲ್ಲ, ಆರಾಮಾಗಿ ಇನ್ನೊಂದ್ಸಲ ಬರೀರಿ, ಪಾಸ್ ಆಗ್ರಿ, ಮುಗಿದೋಯ್ತು. ಅಷ್ಟಕ್ಕೆಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋಗೋದಿಕ್ಕಾದ್ರೆ ಹೋಗ್ಬೇಡಿ. ಇವಾಗ ಅಟ್ ಪ್ರೆಸೆಂಟ್ ಎಜುಕೇಶನ್ ಕೂಡ ಅದೇ ರೀತಿ ಇದೆ. ಎಜುಕೇಶನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ರೀತಿ ಪಬ್ಲಿಸಿಟಿ ಆಗೋಗ್ಬಿಟ್ಟಿದೆ. ಇವಾಗ ನಾನು ಏನಾದ್ರು ಒಂದು 85% ತೆಗೆದೆ ಅಂದ್ರೆ ಎಲ್ಲಾರ್ಗೂ ಕೂಡ ಹೇಳೋದು, ನಮ್ಮ ಮನೇಲಿ ಗೊತ್ತಾದ್ರೆ ಸಾಕು ನಾನು 85% ತೆಗ್ದಿದ್ದೀನಿ ಅಂತ ಎಲ್ಲಾರ್ಗೂ ಕೂಡ ಹೇಳ್ಬೇಕು. ಇವಾಗ ಎಲ್ಲರ ಮನೆಯಲ್ಲೂ ಕೂಡ ಅದೇ ರೀತಿ ಆಗೋಗ್ಬಿಟ್ಟಿದೆ. ನನ್ನ ಮಗ 85% ತೆಗೆದ್ಲು, ನನ್ನ ಮಗ 85% ತೆಗ್ದ, ನಿಮ್ಮ ಮಗ ಇಷ್ಟು ತೆಗೆದ್ರು, ನಿಮ್ಮ ಮಗಳು ಎಷ್ಟು ತೆಗೆದು. ಸೊ ಈ ರೀತಿಯಾಗಿ ಕಂಪೇರ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಕಂಪೇರ್ ಮಾಡ್ತಾರೋ ಅವಾಗ ಮಕ್ಕಳ ಮೇಲೂ ಕೂಡ ತುಂಬ ಮಟ್ಟಿಗೆ ಪ್ರೆಷರ್ ಬೀಳೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಯಾರು ಕೂಡ ಈ ರೀತಿಯಾಗಿ ಸೂಸೈಡ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇವತ್ತಿರೋ ಸಿಚುವೇಶನ್ ನಿಮಗೊಂದು ಸ್ವಲ್ಪ ಹಾರ್ಡ್ ಅನ್ನಿಸ್ಬೋದು, ಕಷ್ಟ ಅನ್ನಿಸ್ಬೋದು. ನಿಮಗೆ ಇನ್ನೊಂದು 2 ವರ್ಷ ಆಯಿತು ಅಂದರೆ ನೀವೇನಾಗ್ತೀರಾ, ಈ ಸಿಚುವೇಶನ್ ಅನ್ನಿಸ್ಕೊಂಡು ನೀವೇನಾಗ್ತೀರಾ, ಇಷ್ಟಕ್ಕೆಲ್ಲ ನಾನು ಹತ್ತಿದ್ನಾ, ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ತಗೊಂಡಿದ್ನಾ ಅಂತ ಹೇಳ್ಬಿಟ್ಟು ನೀವೇ ಬೇಜಾರು ಪಡ್ತೀರಾ. ಯಾವುದೇ ಕಾರಣಕ್ಕೂ ಕೂಡ ಇವಾಗಿರೋ ಸಿಚುವೇಶನ್ ತಲೆಯಲ್ಲಿ ಇಟ್ಕೊಂಡು ಈ ಥರ ಡಿಸಿಷನ್ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸೋನಿ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಸೋನಿ ಲಿಂಕ್ ಬಡ್ಸ್ ಫಿಟ್ ಅಂತೇಳಿ ಒಂದು ಹೊಸ ಬಡ್ಸ್ನ ಲಾಂಚ್ ಮಾಡಿದ್ದಾರೆ. ಈ ಬಡ್ಸ್ನ ಏನಕ್ಕೆ ಲಾಂಚ್ ಮಾಡಿದಾರೋ ಸೋನಿ ಅವರಿಗೆ ಗೊತ್ತಾಗಬೇಕು. ರೀಸನ್ ಏನು ಅಂದರೆ ಆ ಸ್ಪೆಸಿಫಿಕೇಶನ್ಸಿಗೋ ಅವ್ರು ಇಟ್ಟಿರೋ ಪ್ರೈಸಿಗೂ ಸಂಬಂಧನೇ ಇಲ್ಲ, ಅಷ್ಟು ಕಾಸ್ಟ್ಲಿ ಪ್ರೈಸಿಗೆ ಲಾಂಚ್ ಮಾಡಿದ್ದಾರೆ. ರೀಸನ್ ಏನು ಅಂದರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ, ಮಿನಿಮಲಿಸ್ಟಿಕ್ ಡಿಸೈನ್ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡ್ತಾರಲ್ಲ ಗ್ಯಾಲಕ್ಸಿ ಬಡ್ಸ್ ಅಂತೇಳಿ, ಸೇಮ್ ಅದೇ ಡಿಸೈನ್ ಇಂದ ಈ ಬಡ್ಸು ಕೂಡ ಬರುತ್ತೆ. ನಿಮಗೆ ನೋಡೋದಕ್ಕೂ ಕೂಡ ತುಂಬಾ ಸಣ್ಣ ಸೈಜ್ ಅಲ್ಲಿ ಇರುತ್ತೆ. ಇದರಲ್ಲಿ ನಿಮಗೆ 8.4mm ಡ್ರೈವರ್ನ ಯೂಸ್ ಮಾಡಿದ್ದಾರೆ. 8 ಟ್ರ್ಯಾಕಿಂಗ್ ಟೆಕ್ನಾಲಜಿನೂ ಕೂಡ ಆಡ್ ಮಾಡಿದ್ದಾರೆ. ರೀಸನ್ ಏನು ಅಂದರೆ ಸ್ಪೇಷಲ್ ಆಡಿಯೋದಲ್ಲಿ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ವೈಡ್ ಏರಿಯಾ ಟ್ಯಾಪು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ಇವಾಗ ನೀವು ಬಡ್ಸ್ ಇಟ್ಕೊಂಡಿರ್ತೀರ, ಇವಾಗ ಬಡ್ಸ್ ಮೇಲೆ ಟ್ಯಾಪ್ ಮಾಡ್ಬೇಕಂತೇನಿಲ್ಲ, ಅದ್ರ ರೀಜನ್ ಅಲ್ಲಿ ನೀವು ಕಿವಿ ಹಿಂದೆ ಆಗಲಿ ಮುಂದೆ ಆಗಲಿ ಮೇಲೆ ಕೆಳಗೆ, ಸೊ ಈ ರೀತಿಯಾಗಿ ಟ್ಯಾಪ್ ಮಾಡಿದ್ರು ಕೂಡ ಅದು ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿಬಿಟ್ಟು ಅಡಾಪ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವೊಂದು ಫೀಚರ್ನ ಆಡ್ ಮಾಡಿದ್ದಾರೆ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ದೀರಾ ಅಂದ್ರೆ 21 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಆದ್ರೆ ಸಿಗುತ್ತೆ. ಇನ್ನು ಪ್ರೈಸ್ ನೋಡಿದ್ರೆ 19,000 ಇಟ್ಟಿದ್ದಾರೆ. ನನಗೆ ಕೇಳಿದ್ರೆ 19,000 ಇಡೋದು ಕಂಪ್ಲೀಟ್ಲಿ ವೇಸ್ಟ್ ಅಂತಾನೆ ಹೇಳ್ತೀನಿ. ಅದೇ ಪ್ರೈಸ್ ರೇಂಜಿಗೆ ನಿಮಗೆ ಸ್ಯಾಮ್ಸಂಗ್ ಬಡ್ಸ್ ಸಿಗುತ್ತೆ, ಕಂಪ್ಲೀಟ್ಲಿ ಫ್ಲಾಶಿಪ್ ಬಡ್ಸ್, ಇದಕ್ಕಿಂತ ಫಾರ್ ಬೆಟರ್ ಇರುತ್ತೆ, ಅದು ನಿಮಗೆ ಇನ್ನೂ ಚೆನ್ನಾಗಿರುತ್ತೆ. ಈ ಬಡ್ಸಿಗೆ ದುಡ್ಡು ಹಾಕೋದು ನನಗೆ ಕೇಳಿದ್ರೆ ಕಂಪ್ಲೀಟ್ಲಿ ವೇಸ್ಟ್ ಅಂತಾನೆ ಹೇಳ್ತೀನಿ, ತಗೊಳೋದಕ್ಕಾದ್ರೆ ಹೋಗಬೇಡಿ. ಸೊ ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.